ಬಿಜೆಪಿ ನಾಯಕರ ಮೇಲೆ ಕೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ತೇಜಸ್ವಿ ಸೂರ್ಯ ಅಮಾವಾಸ್ಯೆ ಅಂತ ಕರೆದಿದ್ದಾರೆ ಸಿಎಂ. ಸಂಸದ ತೇಜಸ್ವಿ ಸೂರ್ಯ ಅವರನ್ನ ಅಮಾವಾಸ್ಯೆ ಅಂತ ಸಿಎಂ ಸಿದ್ದರಾಮಯ್ಯ ಕರೆದಿರೋದು. ಅಶೋಕ್, ವಿಜೇಂದ್ರ, ಎಚ್ಡಿಕೆ ಮೇಲೂ ಗರಂ ಆಗಿ ಮಾತನಾಡಿದ್ದಾರೆ. ಬಿಜೆಪಿಯ ಹಲವು ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿರೋದು. ಎಚ್ಡಿ ಕುಮಾರಸ್ವಾಮಿ ಮೇಲೂ ಕೂಡ ಗರಂ ಆಗಿ ಮಾತನಾಡಿದ್ದಾರೆ. ಕರ್ನಾಟಕಕ್ಕೆ ಕೇಂದ್ರದಿಂದ ನಯಾ ಪೈಸೆ ಕೊಡಿಸ್ತಾ ಇಲ್ಲ ಇವರು. ಮೋದಿ ಮೋದಿ ಅಂತ ಒತ್ತುತ್ತೀರಾ, ಹೋಗಿ ಹೇಳಿ. ಬಿಜೆಪಿಯವರನ್ನೆಲ್ಲ ಸೋಲಿಸಿ ಅಂತ ಧಮ್ಮಯ್ಯ ಅಂತ ಕೇಳ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಿಜೆಪಿಯವರನ್ನೆಲ್ಲ ಸೋಲಿಸಿ ಧಮ್ಮಯ್ಯ ಅಂತ ಸಿಎಂ ಕೇಳ್ಕೊಂಡಿರೋದು. ಇದರ ಜೊತೆಗೆ ಬಿಜೆಪಿ ಪ್ರಮುಖ ನಾಯಕರಿಗೆ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವುದು. ತೇಜಸ್ವಿ ಸೂರ್ಯ ಅವರನ್ನ ಅಮಾವಾಸ್ಯೆ ಅಂತ ಕರೆದಿದ್ದಾರೆ ಸಿಎಂ. ಮೋದಿ ಮೋದಿ ಅಂತ ವೋಟ್ ಹಾಕ್ತೀರಾ, ಆದರೆ ಇವರು ಸಂಸದರೇನಿದ್ದಾರೆ ರಾಜ್ಯಕ್ಕೆ ಒಂದು ನಯಾ ಪೈಸೆ ಕೇಂದ್ರದಿಂದ ಅನುದಾನವನ್ನ ತೆಗೆದುಕೊಂಡು ಬರ್ತಾ ಇಲ್ಲ, ಪರಿಹಾರವನ್ನ ತೆಗೆದುಕೊಂಡು ಬರ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ಬಾರಿ ಧಮ್ಮಯ್ಯ ಅಂತೀನಿ, ಸೋಲಿಸಿಬಿಡಿ ಬಿಜೆಪಿಯನ್ನ ಅಂತ ಸಿಎಂ ಸಿದ್ದರಾಮಯ್ಯ ಕರೆ ಕೊಟ್ಟಿದ್ದಾರೆ. ಅವ್ರಿಗೆ ಹೇಳಿ, ನರೇಂದ್ರ ಮೋದಿ ಅವ್ರಿಗೆ ಹೇಳಿ, ಕೇಳಲ್ಲ ಅಂತ ಓಟು ಒತ್ತದ ಪಾರ್ಲಿಮೆಂಟ್ಗೆ ಒತ್ತು ಬಿಡ್ತಿರಲ್ಲ, ಏನಯ್ಯ ಪಾರ್ಲಿಮೆಂಟ್ಗೆ ಒತ್ತಾ ಬಿಡ್ತಿರಲ್ಲ. ಮೋದಿ 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 ಅವ್ರಿಗೆ ಹೇಳಿ, ನರೇಂದ್ರ ಮೋದಿ ಅವ್ರಿಗೆ ಹೇಳಿ, ಕೇಳಲ್ಲ ಅಂತ ಓಟು ಒತ್ತದ ಪಾರ್ಲಿಮೆಂಟ್ಗೆ ಒತ್ತು ಬಿಡ್ತಿರಲ್ಲ, ಏನಯ್ಯ ಪಾರ್ಲಿಮೆಂಟ್ಗೆ ಒತ್ತಾ ಬಿಡ್ತಿರಲ್ಲ. ಮೋದಿ 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 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಬಿಟ್ರು. ದುಡ್ಡಿಲ್ಲ ಸರ್ಕಾರದಲ್ಲಿ ಅಂತ ಏನ್ ಅಶೋಕ, ವಿಜೇಂದ್ರ, ಯಡಿಯೂರಪ್ಪ ಎಲ್ಲ ಮಾತಾಡದ್ದೇ ಅವ್ರಿಗೇನು ಗೊತ್ತಿಲ್ಲ ಪಾಪ. RSS ನವರು ಏನ್ ಹೇಳ್ಕೊಡ್ತಾರೆ ಹಂಗೆ ಬಾಯ್ಪಾಠ ಮಾಡೋದು, ಗಿಳಿಪಾಠ. RSS ನವರು ಏನ್ ಹೇಳ್ಕೊಡ್ತಾರೆ ಅದು ಗಿಳಿಪಾಠ. ಹಿಂಗೆಂತ ಹೇಳಪ್ಪ, ಹಿಂಗೆ ಹೇಳು. ರಾಮ ಅಂತನು ರಾಮ, ಕೃಷ್ಣ ಅಂತನು ಕೃಷ್ಣ, ಈ ತರ ಹೇಳ್ಕೊಡೋದು. ಅಶೋಕ ಸ್ವಂತವಾಗಿ ಏನೂ ಹೇಳಲ್ಲ, ವಿಜೇಂದ್ರ ಸ್ವಂತವಾಗಿ ಏನೂ ಹೇಳಲ್ಲ. RSS ನವರು ಬರ್ಕೊಡ್ತಾರೆ, ಅದು ಓದೋದು. ಅಲ್ಲಿ ಅಸೆಂಬ್ಲಿನಲ್ಲಿ ಇರ್ತಾನಲ್ಲ, ನಾನು ಕೇಳಿದೆ ಒಂದಿನ ಅಶೋಕನಿಗೆ, ಏನ್ ಮಾಡೋದು ಸರ್, ಇಲ್ಲೊಬ್ರು ಬಂದು ಕೂತ್ಕೊತಾರೆ RSS ನವರು, ಅವ್ರು ಹೇಳದೆ ಹೋದ್ರೆ ನಮ್ಮನ್ನು ಬಿಡಲ್ಲ ಸರ್ ಅಂತ ಹೇಳ್ತಾರೆ. ಇಂಥ ಪಾರ್ಟಿ ಬೇಕಾ ನಿಮಗೆ? ನರೇಂದ್ರ ಮೋದಿ 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 ಅಂತ ಓಟ್ ಹಾಕ್ಬಿಡ್ತೀರಲ್ಲ ಪಾರ್ಲಿಮೆಂಟ್ನಲ್ಲಿ. ಇವರು ಒಂದಿನ ಮಾತಾಡಿದಾರ? ನಿಮ್ಮ ಪಾರ್ಲಿಮೆಂಟ್ ಮೆಂಬರ್ ಯಾರು? PC ಮೋಹನ್ ಯಾವತ್ತಾರು ಒಂದಿನ ಮಾತಾಡಿದಾರ? ಮತ್ತೆ ಸುಮ್ಮನೆ ಓಟ್ ಹಾಕಿರ? ಒಂದಿನ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು, ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತ ಹೇಳಿ ಕೇಳಕ್ಕಾಗ್ಲಿಲ್ಲ ಇವ್ರಿಗೆ. ಕರ್ನಾಟಕಕ್ಕೆ ಅನ್ಯಾಯ ಆಯ್ತು, ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತ ಹೇಳಿ ಕೇಳಕ್ಕಾಗ್ಲಿಲ್ಲ ಇವ್ರಿಗೆ. ಒಂದಿನ ಮಾತಾಡ್ಲಿಲ್ಲ. ಅವ್ರು ಯಾರೋ ಒಬ್ಬ ಸೌತ್ನಲ್ಲಿ MP ಯಾರು, ಸೂರ್ಯ, ಅಮಾವಾಸ್ಯೆ ಅಂತ ಕರಿತೀನಿ ನಾನು ಅವ್ರಿಗೆ. ಇಲ್ಲಿ ಮಂತ್ರಿ ಇದ್ದಾರೆ ಈ ಅಮ್ಮ, ಯಾರವರು, ಶೋಭಾ ಕರಂದ್ಲಾಜೆ, ಒಂದು ದಿನ ಬಾಯಿ ಬಿಡ್ಲಿಲ್ಲ. ಕುಮಾರಸ್ವಾಮಿ ಮಂತ್ರಿ ಒಂದು ದಿನ ಬಾಯಿ ಬಿಡ್ಲಿಲ್ಲ. ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಡು ಕೊಡ್ರಿ ಅಂತ ಹೇಳಿಲ್ಲ. ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ? ಮತ್ತೆ ನಮ್ಮಿಂದ ನಿಮ್ಮ ಓಟ್ ತಗೊಂಡೋಗಿ ಗೆದ್ದೋದ್ರಲ್ಲ, ಇವರು ಒಂದಿನ ನೀವು ಮಾತಾಡಿದೆವು, ನಿಮಗೆ ಕೋಪ ಬರ್ತದೋ ಇಲ್ವೋ? ಮತ್ತೆ ಕೋಪ ಬಂದಾಗ ಏನ್ ಮಾಡ್ಬೇಕು? ಅವರು ಸೋಲ್ಸ್ತಕ್ಕಂಥ ಕೆಲಸ ಮಾಡ್ರಪ್ಪ, ನಿಮ್ ದಮಯ ಅಂತೀನಿ. ಇಲ್ಲಿ ಮಂತ್ರಿ ಇದ್ದಾರೆ ಈ ಅಮ್ಮ, ಯಾರವರು, ಕೇಂದ್ರ ಗೃಹ ಇಲಾಖೆಯಿಂದ ಮೊನ್ನೆ ತಾನೇ ರಾಜ್ಯಕ್ಕೆ 380 ಕೋಟಿಗೆ ಅನುದಾನವನ್ನ ನೀಡಲಾಗಿತ್ತು, ಪರಿಹಾರದ ಮೊತ್ತವನ್ನು ನೀಡಲಾಗಿತ್ತು. ಮಹಾರಾಷ್ಟ್ರದಕ್ಕೆ 1,500 ಕೋಟಿ ರೂಪಾಯಿ ಬೆಳೆ ಹಾನಿ ಪರಿಹಾರವನ್ನ, ವಿಪತ್ತು ನಿರ್ವಹಣಾ ವಿಚಾರಕ್ಕೆ ಸಂಬಂಧಪಟ್ಟಾಗೆ 1,500 ಕೋಟಿ ರೂಪಾಯಿ ಪರಿಹಾರದ ಹಣವನ್ನು ಕೊಡಲಾಗಿತ್ತು. ಆ ವಿಚಾರಗಳನ್ನು ಉಲ್ಲೇಖ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ರಾಜ್ಯಕ್ಕೆ ಏನು ಕೊಡ್ತಾ ಇಲ್ಲ ಕೇಂದ್ರ, ಈ ಬಗ್ಗೆ
ಸಂಸದರು ಏನು ಮಾತನಾಡ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಮೋದಿ ಮೋದಿ ಅಂತ ಬಿಜೆಪಿಗೆ ಓಟ್ ಹಾಕ್ತೀರಾ, ಆದರೆ ಕೇಂದ್ರ ಏನು ಕೊಡ್ತಿಲ್ಲ ರಾಜ್ಯಕ್ಕೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಿರೋ. ಸಾವಿರ ಸಿದ್ದರಾಮಯ್ಯ ಬಂದರೂ RSSಗೆ ಏನೂ ಆಗಲ್ಲ, ಸಿದ್ದರಾಮಯ್ಯ ಎಕ್ಸಿಟ್ ಸಿಎಂ ತಲೆ ಕೆಡಿಸಿಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಸಿಎಂ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೊಟ್ಟಂತ ಉತ್ತರ ಇದು. ಸಿಎಂ ಸಿದ್ದರಾಮಯ್ಯನವರ ವಾಗ್ದಾಳಿಗೆ ಸಿಎಂ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಅವರು ಎಕ್ಸಿಟ್ ಸಿಎಂ ಅವರ ಮಾತುಗಳಿಗೆ ಬೆಲೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ತೇಜಸ್ವಿ ಅಮಾವಾಸ್ಯೆ, ಅವನು ಸೂರ್ಯನಂತೆ, ಸಿದ್ದರಾಮಯ್ಯ ಅವರ ಮುಖ ನೋಡಿಕೊಳ್ಳಿ. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿಮಗೂ ಹೀಗೆ ಕರೆದ್ರೆ ಓಕೆನಾ ಅಂತ ಮಾತನಾಡಿ. ಮಕ ನೋಡ್ಕೊಂಡ್ಲಿ, ಯಾರ್ಯಾರು ಬೇಕಾದ್ರು ಎಲ್ಲರೂ ನನ್ನೂ ಸೇರಿಸಿ ಎಲ್ಲರೂ ಮಕ ನೋಡ್ಕೊಳ್ಳೋಣ. ನನ್ನ ಮಕನೂ ನಾನು ನೋಡ್ಕೊಂತೀನಿ, ಸೂರ್ಯನ ಮಕನೂ ನೋಡ್ಕೊಳ್ರಿ, ಸಿದ್ದರಾಮಯ್ಯನ ಮಕನೂ ನೋಡಿ, ಎಲ್ಲರ ಮಕ್ಕಳು ನೋಡ್ಕೊಳ್ಳೋಣ. ಜನ ತಾನೇ ಹೇಳ್ಬೇಕು ಯಾರ ಮಕ್ಕದಲ್ಲಿ ತೇಜಸ್ ಇದೆ, ಯಾರ ಮಕ್ಕದಲ್ಲಿ ತೇಜಸ್ ಇಲ್ಲ, ಯಾರ ಅಮಾವಾಸ್ಯೆ, ಯಾರ ಪೌರ್ಣಮಿ. ಗುಂಡಿಗಳು ನೋಡಿದ್ರೆ ಗೊತ್ತಾಗಲ್ಲ. ರಾಜ್ಯದಲ್ಲಿ ಬಿದ್ದಿರೋ ಗುಂಡಿಗಳು, ಬೆಂಗಳೂರಲ್ಲಿ ಬಿದ್ದಿರೋ ಗುಂಡಿಗಳು ಗೊತ್ತಾಗ್ತೈತೆ. ಯಾರು ಅಮಾವಾಸ್ಯೆ, ಯಾರು ಪೌರ್ಣಮಿ ಅನ್ನೋದು ಪಕ್ಕಾ ಗೊತ್ತಾಗ್ತದೆ. ಅವ್ರ ಬಗ್ಗೆ ಅವರು ಅದೇ ರೀತಿ ನಿನಗೆ ರಿಪೀಟ್ ಮಾಡಿದ್ರೆ ತೇಜಸ್ವಿ ಸೂರ್ಯನು ನನಗನ್ಸ್ತದೆ ರಿಪೀಟ್ ಮಾಡ್ತಾರೆ. ತೇಜಸ್ವಿ ಸೂರ್ಯ ಅಂತ ಅಂದ್ಕೊಂಡಿದ್ದೀನಿ ನಾನು. ರಿಪೀಟ್ ಮಾಡಲೇಬೇಕು, ಮಾಡ್ತಾರೆ. ನಾನು ಮಾತಾಡ್ತೀನಿ. ಅವ್ರು ಅದೇ ಮಾತನ್ನು ನಿಮ್ಗೆ ಹೇಳಿದ್ರೆ ನಿಮ್ಗೇನಾಗ್ಬೋದು? ನೀವಾದರೂ 250 ಓಟು, ಒಂದ್ಸರಿ 250 ಓಟಲ್ಲಿ ಗೆದ್ದಿದ್ದೀರಾ, ಒಂದ್ಸರಿ 256 ಗೆದ್ದಿದ್ದೀರಾ, ಒಂದ್ಸರಿ ಮೊನ್ನೆ ಏನೋ ಲಕ್ಕಾಗಿ 3000 ಓಟಲ್ಲಿ ಗೆದ್ದಿದ್ದೀರಾ. ಅಲ್ಲಿ ಇದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಾದಾಮಿಯಲ್ಲಿ 3 ಸರಿ ಸೋತಿದ್ದೀರಾ. ತೇಜಸ್ವಿ ಸೂರ್ಯ ಒಂದ್ಸರಿನೂ ಸೋತಿಲ್ಲ ರೀ. ಗೆದ್ದಿರೋದೆಲ್ಲ 3 ಲಕ್ಷ 4 ಲಕ್ಷ. ನಿಮ್ಗೆ ಯಾವಾಗನ ಶಾರ್ಟೇಜ್ ಬಂದರೆ, ಸಿದ್ದರಾಮಯ್ಯನವ್ರಿಗೆ ಓಟ್ ಶಾರ್ಟೇಜ್ ಬಂದರೆ ದಯವಿಟ್ಟು ಹೇಳಿ. ಇವ್ರ ಹತ್ರ 4 ಲಕ್ಷ ಓಟ್ ಎಕ್ಸ್ಟ್ರಾ ಇದೆ. ಯಾರು? ತೇಜಸ್ವಿ ಸೂರ್ಯ ಹತ್ರ 4 ಲಕ್ಷ ಓಟ್ ಎಕ್ಸ್ಟ್ರಾ ಇದೆ. ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ತೀವಿ ನಾವು. ನೋಡಿ, RSSಗೆ ಇಂಥ 100 ಖರ್ಗೆಗಳನ್ನು, ಇಂಥ 1000 ಸಿದ್ದರಾಮಯ್ಯನ ಎದುರಿಸುವಂಥ ಶಕ್ತಿ RSSಗಿದೆ. ನೆಹರೂನೇ ಎದುರಿಸಿರೋರು, ಇಂದಿರಾ ಗಾಂಧಿನೇ ಎದುರಿಸಿರೋರು. ಇವ್ರು ಯಾವ ಲೆಕ್ಕಕ್ಕೆ ರೀ? ಅವರು ದೇಶದ ಪ್ರಧಾನಿ, ಅವ್ರನ್ನೇ ಎದುರಿಸಿರ್ಬೇಕಾದ್ರೆ ಇವರು ಯಾವುದೋ ಒಂದು ರಾಜ್ಯದ ಮುಖ್ಯಮಂತ್ರಿ, ಔಟ್ ಗೋಯಿಂಗ್ ಮುಖ್ಯಮಂತ್ರಿ. ಕರ್ನಾಟಕ ಜನತೆನೇ ಕಾಯ್ತಾ ಇದ್ದಾರೆ. ಇವ್ರು ಯಾವಾಗ ಆಚೆ ಹೋಗ್ತಾರಪ್ಪ, ಸಾಕು, ತೊಲಗೋದ್ರೆ ಸಾಕು ಈ ಸರ್ಕಾರ ಅಂತ ಜನ ಕಾಯ್ತಾ ಇದ್ದಾರೆ. ನಿಮ್ಮನ್ನು ಯಾವ ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ RSS? ಮಕ್ಕಳೇ, ದೀಪಾವಳಿ ಪಟಾಕಿ ಹಚ್ಚುವಾಗ ಹುಷಾರಾಗಿರಿ. ಬೆಳಕಿನ ಹಬ್ಬದಂದೇ ಬದುಕೇ ಕತ್ತಲಾಗಬಹುದು. ಬಹಳ ಎಚ್ಚರಿಕೆಯಿಂದ ಇರಿ. ಪಟಾಕಿ ಅವಘಡದಿಂದ ಈಗಾಗಲೇ 33 ಜನರಿಗೆ ಕಣ್ಣಿಗೆ ಗಾಯಗಳಾಗಿದೆ. ಅದರಲ್ಲಿ ಅರ್ಧ ದೃಷ್ಟಿನೇ ಹೋಗಬಹುದು, ಪೂರ್ತಿ ದೃಷ್ಟಿನೇ ಹೋಗಬಹುದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಹಬ್ಬದ ಮೊದಲ ದಿನಾನೇ 33 ಜನರ ಕಣ್ಣಿಗೆ ಗಾಯ ಆಗಿದೆ. ಮಿಂಟು ಆಸ್ಪತ್ರೆಯಲ್ಲಿ ಮತ್ತು ನಾರಾಯಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ವಿಶೇಷವಾದಂತಹ ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗಿದೆ. ನಾರಾಯಣ ನೇತ್ರಾಲಯದಲ್ಲಿ 20 ಜನರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಮಿಂಟೋ ಕಣ್ಣಿನ ಆಸ್ಪತ್ರೆಯಲ್ಲಿ 13 ಜನರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. 9 ಮಕ್ಕಳು ಸೇರಿದಂಗೆ ಟೋಟಲಿ 33 ಜನರಿಗೆ ಈ ಪಟಾಕಿ ಅವಘಡದಿಂದ ಗಾಯಗಳಾಗಿದೆ ಕಣ್ಣಿಗೆ. ಕೆಲವರನ್ನ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಪಟಾಕಿ ಸಿಡಿಸೋದನ್ನ ನೋಡ್ತಾ ಇದ್ದಂಥ 48 ವರ್ಷದ ವ್ಯಕ್ತಿಯ ಕಣ್ಣಿಗೂ ಕೂಡ ಕಿಡಿ ತಗುಲಿ ಗಾಯ ಆದಂತಹ ಪ್ರಸಂಗ ಕೂಡ ನಡೆದಿದೆ. ಕೇವಲ ಪಟಾಕಿ ಹೊಡೆಯೋರಷ್ಟೇ ಅಲ್ಲ, ಪಟಾಕಿ ಹೊಡೆಯುವಂತಹ ಸಂದರ್ಭದಲ್ಲಿ ಸುತ್ತಮುತ್ತ ಇರುವಂಥವರು ಕೂಡ ಬಹಳಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಅಟ್ಲೀಸ್ಟ್ ಬೇಕಾದಂತಹ ಗ್ಲಾಸಸ್ಗಳನ್ನು ಹಾಕೊಳ್ಳಿ, ಕಣ್ಣಿಗೆ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಆಗದೇ ಇರುವಂತಹ ರೀತಿಯಲ್ಲಿ. ಪಟಾಕಿ ಸಿಡಿದು ನೋಡಿ, ಇಲ್ಲಿವರೆಗೂ ಮೊದಲ ದಿನ 33 ಜನರಿಗೆ ಕಣ್ಣಿಗೆ ಗಾಯಗಳಾಗಿರೋದು. ಅದರಲ್ಲಿ ಎಷ್ಟೋ ಜನ ಮಕ್ಕಳೇ ಇದ್ದಾರೆ. ಬೆಳೆಯ ವಯಸ್ಸಲ್ಲಿ ಕಣ್ಣು ಏನಾದರೂ ಆಗ್ಬಿಟ್ರೆ ಇನ್ ಫ್ಯೂಚರ್ ತುಂಬ ಸಮಸ್ಯೆಗಳಾಗುತ್ತೆ. ಸೊ ಹಾಗಾಗಿ ಪೋಷಕರು, ಮಕ್ಕಳು
ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದಿರಿ. ಈ ದೀಪಾವಳಿ ಹಬ್ಬ ಶುರುವಾದಾಗಿಂದ ಆಲ್ಮೋಸ್ಟ್ ಸಂಡೆಯಿಂದ ಪಟಾಕಿ ಸಿಡಿದಂಥ ಪೇಷಂಟ್ಸ್ ಬರ್ತಾ ಇದ್ದಾರೆ ಇಲ್ಲಿಗೆ. ಸಂಡೇನೇ ಆಲ್ರೆಡಿ 2 ಪೇಷಂಟ್ಸ್ ಬಂದಿದ್ರು. ನಿನ್ನೆ 11 ಜನ ಬಂದಿದ್ದಾರೆ ನಮ್ಮ ಆಸ್ಪತ್ರೆಗೆ, ಮೆಟ್ರೋ ಕಣ್ಣಾಸ್ಪತ್ರೆಗೆ. ಇಲ್ಲಿ 11 ಜನದಲ್ಲಿ ಸಾಧಾರಣ 8 ಜನಕ್ಕೆ ಬೈಸ್ಟ್ಯಾಂಡರ್ಸ್ ಅಂದರೆ ಪಟಾಕಿ ಹೊಡಿತಾ ಇರೋದನ್ನ ನೋಡ್ತಾ ಇರೋದು ಇಲ್ಲ ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇರೋರಿಗೆ ಆಗಿರೋದು. 3 ಜನ ಅವರೇ ಹೊಡಿತಾ ಇರುವಾಗ ಆಗಿರೋದು. ಇದರಲ್ಲಿ 4 ಜನಕ್ಕೆ ಸ್ವಲ್ಪ ಗಂಭೀರ ಗಾಯ ಆಗಿದೆ, ಅಂದರೆ ದೃಷ್ಟಿಗೆ ಹಾನಿಯಾಗುವಂಥದ್ದು. ಅದು ಎಷ್ಟು ಮಟ್ಟಕ್ಕೆ ದೃಷ್ಟಿ ಇಂಪ್ರೂವ್ ಆಗುತ್ತೆ ಅನ್ನೋದು ಸದ್ಯಕ್ಕೆ ಹೇಳಕ್ ಬರೋದಿಲ್ಲ. ಅದರಲ್ಲಿ 2 ಶಸ್ತ್ರಚಿಕಿತ್ಸೆ ನೀಡಲಾಗಿದೆ. ಅದರಲ್ಲಿ ರಕ್ತ ಹೆಪ್ಪುಕಟ್ಟಿದೆ ಕಣ್ಣಲ್ಲಿ. ಈ ಬಿಜ್ಲಿ, ಆಟಮ್ ಬಾಂಬು ಇದೆಲ್ಲ ಹೊಡೆದಾಗ ಏನಾಗುತ್ತೆ, ಫೋರ್ಸಿಂದ ಬರುತ್ತೆ. ಅದೊಂದು ಫೋರ್ಸ್ ಇರುತ್ತೆ, ಒಂದು ವೆಲಾಸಿಟಿ ಇರುತ್ತೆ. ಅದರಲ್ಲಿ ಮತ್ತೆ ಕೆಮಿಕಲ್ಸ್ ಇರುತ್ತೆ, ಗನ್ ಪೌಡರು ಇದೆಲ್ಲ. ಸೊ ಅದು ಕಣ್ಣಿಗೆ ಹೋದಾಗ ಮೇಲೆ ಕರಿಗುಡ್ಡೆಗೂ ತೊಂದರೆ ಆಗುತ್ತೆ, ಕಣ್ಣು ಒಳಗಡೆ ಇರೋ ರೆಟಿನಾಗೂ ತೊಂದರೆ ಆಗುತ್ತೆ. ಸೊ ಈ 4 ಜನಕ್ಕೂ ಆ ಥರ ಗಾಯಗಳಾಗಿದೆ. ಎಷ್ಟು ಅವೇರ್ನೆಸ್ ಇದ್ರೂ ಇದು ಈ ಥರ ಗಾಯಗಳು ಬರ್ತಾ ಇರೋದು ಅನ್ಫಾರ್ಚುನೇಟ್. ಸೊ ಆದಷ್ಟು ಜಾಗ್ರತೆ ತಗೋಬೇಕಾಗುತ್ತೆ. ನಿನ್ನೆ ಅಂದರೆ 21ನೇ ತಾರೀಕು ನಮಗೆ ಬಂದಿರತಕ್ಕಂಥದ್ದು ಟೋಟಲ್ ಕೇಸಸ್ 11 ಬಂದಿದೆ. ಟೋಟಲ್ ಕೇಸಸ್ 11 ಕೇಸಸ್. ಅದರಲ್ಲಿ 8 ಮೇಲು 3 ಫಿಮೇಲ್ ಬಂದಿದೆ. ಅದರಲ್ಲಿ 11ರಲ್ಲಿ ಸಿಂಪಲ್ ಇಂಜುರೀಸ್ ಆಗಿರ್ತಕ್ಕಂಥದ್ದು 7, ಗ್ರೀವಿಯಸ್ ಇಂಜುರಿ ಆಗಿರ್ತಕ್ಕಂಥದ್ದು 4. ಅದರಲ್ಲಿ ನಾವು ಏಜ್ ವೈಸ್ ನೋಡೋದಾದರೆ 4 ಕೇಸು ಚಿಲ್ಡ್ರನ್ನಿಂದ ಆಗಿದೆ. ಅದರಲ್ಲಿ ಸಿಂಪಲ್ 2 ಕೇಸ್ ಆಗಿದೆ ಅದರಲ್ಲಿ ಚಿಲ್ಡ್ರನ್ ವೈಸಲ್ಲಿ, ಇನ್ನೂ 2 ಕೇಸು ಗ್ರೀವಿಯಸ್ ಆಗಿದೆ. ಅದರಲ್ಲಿ 4 ಕೇಸಲ್ಲಿ 2 ಆಪರೇಟೆಡ್ ಆಗಿದೆ. ಯಾಕಂದರೆ ಅದು ಕಾರ್ನಿಯಲ್ ಟಿಯರ್ ಆಗಿತ್ತು. ಅದರಲ್ಲಿ ಕಾರ್ನಿಯಲ್ ಟಿಯರು ಮತ್ತು ಒಳಗಿರ್ತಕ್ಕಂಥ ಲೆನ್ಸ್ ಕೂಡ ಒಂದು ಒಳಗಡೆ ಬಿಚ್ಕೊಂಡ್ಬಿಟ್ಟಿರೋದು. ಅದನ್ನು ಕಾರ್ನಿಯಲ್ ಟಿಯರ್ ನಾವು ಆಪರೇಟ್ ನಿನ್ನೆ ಮಾಡಿಬಿಟ್ಟು ಅದನ್ನು ಅಡ್ಮಿಟ್ ಹಂಗೆ ಇರಿಸಿದ್ವಿ ನಾವು ಅದನ್ನು. ಇನ್ನೊಂದು ಬಂದ್ಬಿಟ್ಟು ಅದು ಕೂಡ ಒಳಗಡೆ VH ಆಗಿ ಅಂದರೆ ವಿಟ್ರೇಸ್ ಎಮರೇಜ್ ಆಗಿ ಆಮೇಲೆ ಲಿಡ್ ಟಿಯರ್ ಆಗಿರ್ತಕ್ಕಂಥದ್ದು, ಅಂದರೆ ಕಣ್ಣಿನ ರೆಪ್ಪೆ ಹರಿದೋಗಿರ್ತಕ್ಕಂಥದ್ದು. ಅದನ್ನು ಕೂಡ ರಿಪೇರಿ ಮಾಡಿ ಅದನ್ನು ಕೂಡ ಅಡ್ಮಿಟ್ ಮಾಡಿಕೊಂಡು ನಾವು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ. ಇನ್ನೂ 2 ಕೇಸು ಅಂದರೆ ಗ್ರೀವಿಯಸ್ ಅಲ್ಲಿ ಇನ್ನೂ 2 ಕೇಸು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟಲ್ಲಿ ನಾವು ಅಡ್ಮಿಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಅದು ಒಳಗಡೆ ರಕ್ತಸ್ರಾವ ಆಗಿತ್ತು. ಅದರಲ್ಲಿ 2ರಲ್ಲಿ 2 ಕೂಡ ಒಳಗಡೆ ರಕ್ತಸ್ರಾವ ಆಗಿರೋದ್ರಿಂದ ಅದನ್ನು ಅಡ್ಮಿಟ್ ಮಾಡಿಕೊಂಡು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಆಗಿ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ತದನಂತರ ಅದನ್ನು ಡಿಸ್ಚಾರ್ಜ್ ಮಾಡ್ತೀವಿ ನಾವು. ಅದರಲ್ಲಿ 11 ಕೇಸಲ್ಲಿ ಆಲ್ಮೋಸ್ಟ್ ಬಂದಿರತಕ್ಕಂಥದ್ದು ಬೈಸ್ಟ್ಯಾಂಡರ್. ನ್ಯೂಸ್ 18 ಕನ್ನಡ ಕಳಕಳಿ. ಪುಟ್ಟ ಮಕ್ಕಳ ಕಣ್ಣುಗಳು ಅತ್ಯಂತ ಅಮೂಲ್ಯವಾದದ್ದು. ಬೆಳಕಿನ ಹಬ್ಬ ದೀಪಾವಳಿ ಆಚರಿಸಿ, ಆದರೆ ಮಕ್ಕಳು ಪಟಾಕಿ ಸಿಡಿಸುವಾಗ ಜಾಗ್ರತೆ ಇರಲಿ. ಪಟಾಕಿ ಸಿಡಿಸೋ ಭರದಲ್ಲಿ ಮಕ್ಕಳ ಕಣ್ಣು, ಕೈ, ಕಾಲು, ದೇಹಕ್ಕೆ ಹಾನಿಯಾಗದಿರಲಿ. ಮಕ್ಕಳ ಬಗ್ಗೆ ಪೋಷಕರೇ ಎಚ್ಚರ ವಹಿಸಿ. ಮಕ್ಕಳು ಪಟಾಕಿ ಸಿಡಿಸುವಾಗ ಮುಂಜಾಗ್ರತಾ ಕ್ರಮ ವಹಿಸಿ. ಇದು ನ್ಯೂಸ್ 18 ಕಳಕಳಿ. ದೀಪಾವಳಿ ಅಮಾವಾಸ್ಯೆ ದಿನವೇ ಘೋರ ದುರಂತ ನಡೆದು ಹೋಗಿದೆ. ಕಾರು ಟಮ್ ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿ 2 ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಕಲಬುರಗಿ ಜಿಲ್ಲೆ ಜೇವರ್ಗಿಯ ನೇದಲಗಿ ಗ್ರಾಮದಲ್ಲಿ ನಡೆದಂತಹ ಭೀಕರ ಆಕ್ಸಿಡೆಂಟ್ ಇದು. ಕಾರು ಮತ್ತು ಟಮ್ ಮಧ್ಯೆ ಹೆಡ್ ಟು ಹೆಡ್ ಡಿಕ್ಕಿಯಾಗಿದೆ. 2 ಸಾವನ್ನಪ್ಪಿದ್ದಾರೆ. ಕಲಬುರಗಿ ಜಿಲ್ಲೆ ಜೇವರ್ಗಿಯ ನೇದಲಗಿ ಗ್ರಾಮದಲ್ಲಿ ಸಂಭವಿಸಿದಂತಹ ಆಕ್ಸಿಡೆಂಟ್. ಅಪಘಾತದಲ್ಲಿ ಟಮ್ ನಜ್ಜುಗುಜ್ಜಾಗಿದ್ರೆ ಪಲ್ಟಿಯಾಗಿ ಕಾರು ಬಿದ್ದಿದೆ. 45 ವರ್ಷದ ಬಾಷಾ ಸಾಬ್, 41 ವರ್ಷದ ಶಂಕರಪ್ಪ ಮೃತಪಟ್ಟಂತ ವ್ಯಕ್ತಿಗಳು. ನೆಲೋಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಸಂಬಂಧಪಟ್ಟಂಗೆ 45 ವರ್ಷದ ಬಾಷಾ ಸಾಬ್, 41 ವರ್ಷದ ಶಂಕರಪ್ಪ ಮೃತ ದುರ್ದೈವಿಗಳು. ಭೀಕರ ಆಕ್ಸಿಡೆಂಟ್ನ ದೃಶ್ಯ ನೋಡ್ತಾ ಇತ್ತು. ಕಾರಂತೂ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಟಮ್ ಆ ವೆಹಿಕಲ್ ಅಂತೂ ಏನು ಉಳಿದೇ ಇಲ್ಲ, ಆ ರೀತಿಯಾಗಿ ಅಪ್ಪಚ್ಚಾಗಿ ಹೋಗಿದೆ. 2 ವ್ಯಕ್ತಿಗಳು ಸಾವನ್ನಪ್ಪಿದ್ದಾರೆ. ಕಾರು ಮತ್ತು ಟಮ್ ಮಧ್ಯೆ ನಡೆದಂತಹ ಭೀಕರ ಆಕ್ಸಿಡೆಂಟ್ ಇದೆ. ಇನ್ನು ಮತ್ತೊಂದು ಕಡೆ ಬೆಂಗಳೂರು ಹೊರವಲಯದಲ್ಲೂ ಕೂಡ ಭೀಕರ ಆಕ್ಸಿಡೆಂಟ್ ಸಂಭವಿಸಿದೆ. ಟಿಪ್ಪರ್ ಮತ್ತು ಬೈಕ್ ಮಧ್ಯೆ ಡಿಕ್ಕಿಯಾಗಿ 2 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ಹೊರವಲಯದಲ್ಲೂ ನಡೆದಂತಹ ಮತ್ತೊಂದು ಆಕ್ಸಿಡೆಂಟ್, ಟಿಪ್ಪರ್ ಮತ್ತು ಬೈಕ್ ಮಧ್ಯೆ ಆದಂತಹ ಆಕ್ಸಿಡೆಂಟ್ ಇದು. 2 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹೊಸಕೋಟೆ ತಾಲೂಕಿನ ಮಲ್ಲಿ ಮಾಕನಪುರ ಆ ಊರ ಬಳಿ ನಡೆದಂತಹ ಘಟನೆ.
ಉತ್ತರ ಭಾರತದ 25 ವರ್ಷದ ಲೋಕೇಶ್, 27 ವರ್ಷದ ವಿಮಲ್ ಮೃತಪಟ್ಟಂತಹ ಯುವಕರು ಉತ್ತರ ಭಾರತ ಮೂಲದವರು. ಓವರ್ಟೇಕ್ ಮಾಡುವಾಗ ಎದುರಿಗೆ ಟಿಪ್ಪರ್ ಬಂದಿದೆ. ಆ ಟಿಪ್ಪರ್ಗೆ ಡಿಕ್ಕಿ ಆಗಿದೆ ಬೈಕ್. ಟಿಪ್ಪರ್ ಹತ್ತಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ. ಓರ್ವನಿಗೆ ಗಂಭೀರ ಗಾಯ ಆಗಿದೆ. ಹೊಸಕೋಟೆ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳುಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಹೊಸಕೋಟೆ ಸಂಚಾರಿ ಪೊಲೀಸರು ಲಾರಿ ಚಾಲಕನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. 3 ಜನ ಸಂಚಾರ ಮಾಡ್ತಾ ಇದ್ರು ಅಂತ ಕಾಣಿಸ್ತಾ ಇದೆ. ಇಬ್ಬರು ಸ್ಪಾಟ್ ಔಟ್ ಆದ್ರೆ ಒಬ್ಬನಿಗೆ ಭೀಕರವಾದಂತಹ ಗಾಯಗಳಾಗಿದೆ, ಗಂಭೀರವಾದಂತಹ ಗಾಯಗಳಾಗಿದೆ. ಆತನಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಟಿಪ್ಪರ್ ಲಾರಿ ಚಾಲಕನನ್ನ ವಶಕ್ಕೆ ಪಡೆದು ವಿಚಾರಣೆ ಮುಂದುವರಿಸಿದ್ದಾರೆ ಪೊಲೀಸರು.